ಸ್ಕೂಟಿ ಎತ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಿದ್ಯೋ? ಬೈಕ್ ಬಂದೇನೆ ನೋಡಿ ಇಲ್ಲಿ ಏನೋ ಇದು. ಓ ಗೈಸ್ ಸಂಪಿ ಹಾಕು ಇದಿದು ನಾಯಿ ಹೊಡೆದಂಗೆ ಕೊಡ್ತಾನೆ. ಓಡ್ಸೋದು ಹೇಳ್ಕೊಡ್ತೀಯನಂತೆ ಪವನಿಗೆ. ಗುಡ್ ಮಾರ್ನಿಂಗ್, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವಾಗ ಜಸ್ಟ್ ಎದ್ದೆ, ಫ್ರೆಶ್ ಅಪ್ ಆಗಿ ನಿಂತಿದ್ದೀನಿ, ತಿಂಡಿ ಮಾಡಬೇಕು. ಸೊ ಗಾಯ್ಸ್ ತಿಂಡಿ ಎಲ್ಲ ಮಾಡಿದಾಯ್ತು. ಇಬ್ಬರು ಇವಾಗ ಇಲ್ಲಿ ನಡ್ಕೊಂಬರ್ತಿದ್ದಾರೆ ನೋಡಿ. ಎಲ್ಲಿಗೋ ಮಣಿ ಏನೋ ಉಳ್ಕೊಯ್ಬೇಕಂತೆ, ಬನ್ನಿ ಮಾಡ. ಎಲ್ಲಿಗೆ ಹೊರಟ? ಹಾಂ ಎಲ್ಲಿಗೆ ಹೊರಟ? ನ್ಯೂಸ್ ಥರ ಆಡ್ತಾರೆ. ನಾಯಿ ಹೊಡೆದಂಗೆ ಕೊಡ್ತಾನೆ. ಅಷ್ಟು ಭಯ ಇದ್ರು ಓಡೋಗ್ತಾನೆ ಹೊಡೆದ್ಬಿಟ್ಟು. ಎಲ್ಲಿಗೆ ಬರಲಿ. ಫೈನಲಿ ಮಣಿ ಕುಯ್ಯಕ್ಕೆ ಹೋಗಿದ್ದಾನೆ. ಏನೋ ಮಿಸ್ ಆಯ್ತು ಕಣೋ, ಮಿಸ್ ಆಯಿತು ಗಾಯ್ಸ್. ಏನಕ್ಕೆ ಮುರಿತಿದ್ಯೋ? ಆ ಶಾರ್ಪ್ ಇಲ್ವಾ? ನಿಧಾನ ನಿಧಾನ. ಸ್ಕೂಟಿ ಎತ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತಿದ್ಯೋ? ಉದ್ದಕ್ಕ ಬಂದಿಯಾನೆ ಗಾಯ್ಸ್. ಪಾಪು 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 ಬಂದಿಯಾನೆ. ವಾಪಸ್ ಬಂದ ಮತ್ತೆ ನನಗೆ ಕರ್ಕೊಂಡು ಹೋಗ್ತೀಯಾನೆ. ನಿಧಾನ ಹೋಗು. ಎಲ್ಲಿಗೆ? ನಿನಗೆ ಬಿಡಬೇಕಾ? ಯಾಕೆ ಗಾಯ್ಸ್ ಬಿಟ್ಟಾಯ್ತು, ಈಗ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್ಸು. ಕುಯ್ತಿದ್ನಲ್ಲ ಇದೆ ಗಾಯ್ಸ್, ಅದು ಇದೆ. ಅದು ಸಂಪಿಗೆ ಒಳ್ಳೆ ಫ್ರಾಗ್ರೆನ್ಸ್ ಇರೋದು ಮಾತ್ರ. ಇಲ್ಲಿದೆ ನೋಡಿ ಈ ಮರದದು. ಈ ಮರದ ಏನು ಕುಯ್ತಿದ್ದಾನಲ್ಲ, ಇದೇ ಮರದದು. ಓ ಗಾಯ್ಸ್ ಸಂಪಿಗೆ ಕುಯ್ದಿದ್ದು ಏನು ಗಮ್ಮಂತಿದೆ ಗೊತ್ತಾ? ಕ್ರೇಜಿ ಆಗಿದೆ ಸ್ಮೆಲ್ಲು. ಹೆಂಗಿದೆ ಮಣಿ ಸ್ಮೆಲ್ ನೋಡೊಂದ್ಸಲ. ರೆಡ್ ಕಲರ್ ಪೈಂಟ ಇದು ಸ್ಟಿಕ್ಕರ್ ಬಟ್ಟೆ. ಆಹಾ ಸಕ್ಕತ್ತಾಗಿದೆ. ಯಾವ ಪರ್ಫ್ಯೂಮ್ ಇಲ್ಲ ಇದ್ರ ಮುಂದೆ. ಕ್ರೇಜಿ ಆಗಿದೆ. ನೋಡೋಣ ಇನ್ನೊಂದ್ಸಲ. ನೋಡಾಯ್ತಾ? ಇನ್ನೊಂದ್ಸಲ ನೋಡು. ಹೂವಿಗೆ ಮುತ್ಕೊಡ್ತಾನೆ. ಎಷ್ಟು ಬೇಗ ಮುಡಿಸ್ತೀಯಾ? ಪೂಜೆ ಪೂಜೆ ಆದಮೇಲೆ ಹೂ ಮುಡಿಸ್ತಾನೆ ನೋಡಿ ಗಾಯ್ಸ್. ಇವನು ಪೂಜೆ ಎಲ್ಲ ಪೂಜೆ ಮಾಡ್ಬೇಕಾದ್ರೆ ಹೂ ಮುಡಿಸಿ ಪೂಜೆ ಮಾಡಿದ್ರೆ ಇವ್ನು ಪೂಜೆ ಮಾಡಾದಿ ಇವಾಗ 5 ಬಂದ. ಇವಾಗ ನೋಡಿ ಅಲ್ಲಿ ಬಂದ ತಕ್ಷಣ ಫೋನಲ್ಲಿ ಮಾತಾಡ್ತಿದ್ದಾನೆ. ಯಾರೋ ಹುಡುಗಿ? ಓಯ್ ನಾನೇ ಬರ್ತೀನಿ. ಯಾರ ಜೊತೆ ಮಾತಾಡ್ತಿದ್ಯೋ? ಐದು ತೆಲುಗು ಮಾತಾಡ್ತೀನಲ್ಲೋ ನೀನು. ಇದೆಯಾ ವೇಸ್ಟ್ ನೀನು. 5 ತೆಲುಗು ಮಾತಾಡ್ತಾ ನೋಡಪ್ಪ. ಅಲ್ಲಿ ತೆಲುಗು ಅವ್ರನ್ನೂ ಬಿಟ್ಟಿಲ್ಲ. ಅವ್ನು ತೆಲುಗಲ್ಲಿ ಪಂಟ. ಸಬ್ಸ್ಕ್ರೈಬ್ ಮಾಡಿಸ್ತೀಯನ ಅವ್ರ ಹತ್ರನೂ. ವಾಟ್ಸಪ್ಪಲ್ಲಿ ಲಿಂಕ್ ಹಾಕಿ ನೀವು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಅಂತ ಇಲ್ಲಿ ಬಂದರೆ ಇವನು ಇಲ್ಲಿ ರೀಲ್ಸ್ ನೋಡ್ಕೊಂಡು ಕೂತೇನೆ. ಈ ಕಡೆ ಇವನು ಇಲ್ಲಿ ರೀಲ್ಸ್ ನೋಡ್ತಾ ಕೂತೇನೆ. ಒಳಗೆ ಅವನಲ್ಲಿ ಊಟ ಮಾಡ್ತೀಯಾನೆ. ಹಂಗೆ ಗೆಸ್ಟ್ ಮಾಡ್ತಾ ಯಾವುದೋ ಬೇರೆ ಲೈನ್ ಹೇಳ್ತೀಯಾನೆ. ಸಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾಳೆ ಬುಕ್ಕಿಂಗ್ ಮಾಡೋ, ನೋಡೋಣ. ನಾನು ಕನ್ಫರ್ಮ್ ಮಾಡ್ತೀನಿ ಇವತ್ತು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಡಿರೋದು ಮರಿಬೇಡಿ. ಡಿಪ್ರೆಷನ್
ಸೌಂಡ್ ಬರಬೇಕಾ? ಮಳೆ ಬರ್ತಿದೆ. ಒಂದು ಎಷ್ಟು ಅವರ್ ಆಯಿತು? 1 ಅವರ್ ಆಯಿತಾ? 2 ಅವರ್ ಆಯಿತಾ? ಒಂದೂವರೆ ಗಂಟೆ ಆಯಿತು, ಮಳೆ ಬರ್ತಾನೆ ಇದೆ. ಬಂದಿದ್ದೇನೆ ನೋಡಿ ಇಲ್ಲಿ. ಏನಿದು? ಅದು ಏನಂದ್ರೆ ಸ್ಮಾರ್ಟ್ ಇನ್ಸುಲೇಷನ್ ವಾಲ್ ಅಂತ. ಅದು ಹಾಂ, ಅಷ್ಟೇ. ಅಷ್ಟೇನಾ? ಗಾಡಿ ತೆಗಿಯೋಣ. ಇದು ಹೆಂಗೆ ವರ್ಕ್ ಆಗುತ್ತೆ ಅದು ಹೇಳು. ಇದು ವಾಲ್ ಇವಾಗ ಟೆಂಪ್ರೇಚರ್ ಹೈ ಇರುತ್ತಲ್ವಾ ಸಮ್ಮರಲ್ಲೆಲ್ಲ, ಹಾಂ, ನಾವು ಇದು ವುಡ್ಡಿಂದು ವೇಸ್ಟು, ಅದು ಬ್ಲೂ ಸಿಮೆಂಟ್ ಎಲ್ಲ ಇದು ಹಾಂ, ಇದು ಇದರಿಂದ ಟೆಂಪ್ರೇಚರ್ನ ಡೌನ್ ಮಾಡುತ್ತೆ. ಹಾಂ, ಇದು ನಾವು ಸೆನ್ಸರ್ಸ್ ಎಲ್ಲ ಹಾಕಿ ಟೆಂಪ್ರೇಚರ್ ಎಷ್ಟಿದೆ ನಾರ್ಮಲ್ ವಾಲು ಮತ್ತು ಈ ವಾಲ್ಗೆ ಕಂಪೇರ್ ಮಾಡಿ ಟೆಂಪ್ರೇಚರ್ ಎಷ್ಟಿದೆ ಅಂತ ಅದನ್ನ ಇದು ಮಾಡ್ಬೋದು. ಅಷ್ಟೇನಾ? ಇದನ್ನು ಕೊಟ್ಟು ಬರಬೇಕೀಗ. ಹಾಂ. ಸೊ ಗೈಸ್, ಟೈಮ್ ಬಂದು 6:22 ಆಗಿದೆ. ಮತ್ತೆ ಫೀಲ್ಡಿಗೆ ಬಂದಿದ್ದೀವಿ. ಎಲ್ಲ ಕ್ರಿಕೆಟ್ ಆಡ್ತಿದ್ದಾರೆ. ವೆದರ್ ನೋಡ್ಕೊಳ್ಳಿ, ವೆದರ್ ರಿಪೋರ್ಟ್ ಕ್ರೇಜಿ ಆಗಿದೆ ಅಲ್ಲ. ಫೀಲ್ಡಿಂದ ಹೋಗ್ತಾ ಇದ್ದೀವಿ. ಜುಗಾಡ್ ನೋಡಿ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡ್ತಿದ್ದಾರೆ ಮಕ್ಕಳೆಲ್ಲ. ಏ ಬಿಡ್ರೋ ಅದನ್ನ, ಯಾರು ಇದು ಅಲ್ಲೂ ಅದು ಮಾಡ್ಕ, ಅಲ್ಲಿ ತೋರಿಸು, ಅಲ್ಲಿ ತೋರಿಸು, ಅಂಬಾಸೆಡರ್ ಆಗ್ಬೋದು. ಬನ್ನಿ, ಅಲ್ಲಿ ತೋರಿಸು. ಬ್ರ್ಯಾಂಡ್ ಅಂಬಾಸೆಡರ್ ಏನು ಏನ್ರಿ? ಓ ಸೆನ್ ಅಂಬಾಸೆಡರ್ ಅಲ್ಲಿ ಇದ್ರಾಗಿದೆ ಗೈಸ್, ನನ್ನ ತಮ್ಮಂದು ಬ್ರ್ಯಾಂಡ್ ಅಂಬಾಸೆಡರ್ ಆಗ್ತಿದ್ದಾರೆ. ಏಯ್ ಕರ್ಕೊಂಡು ಮನೆಗೆ ಹೋಗ್ರೋ. ಸರಿ, ಅದು ಕರ್ಕೊಂಡು ಮನೆಗೆ ಹೋಗ್ರೋ. ಓಕೆ, ಬಾಯ್. ವಾಪಸ್ ಮತ್ತೆ ಅಖಿಲ್ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಚೌಟ್ರಿಲಿ ಯಾವುದೋ ಮದುವೆ ಆಗ್ತಿದೆ ನೋಡಿ. ಮದುವೆಗೆ ಏನಾದ್ರು ಪ್ರಿಪೇರ್ ಮಾಡ್ತಿದ್ದಾರೆ ಅನ್ಸುತ್ತೆ ನೋಡಿ. ಬಂದ್ವಿ ಅಖಿಲ್ ಮನೆ ಹತ್ರ. ಚೋಟು ಈಸ್ ಬ್ಯಾಕ್. ಅವನು ಮತ್ತೆ ಪಾರ್ಟ್ನರ್. ಕಾರ್ ಕೀ ತಗೊಂಡು ಬಂದು ಅಖಿಲಿಗೆ ಹೋಗ್ತಾ ಇದೀವಿ ಕಾರಲ್ಲಿ. ಬನ್ನಿ ಗೈಸ್ ಹೋಗೋಣ. ಏನು ಬಾಟಲು? ಸೊ ಗೈಸ್, ಲೆಟ್ಸ್ ಗೋ. ಓಕೆ, ಬಾಯ್ ಗೈಸ್, ಲೆಟ್ಸ್ ಗೋ. ಅಖಿಲ್ ಯಾವ ಗಾಡಿ ತಗೊಳ್ಳೋಣ ಗೈಸ್? ಇನ್ನು ಯಾಕೆ ಮಾಡೋದಂತ ಕೇಳ್ತಿದ್ದಾನೆ. ಏನು ಹೇಳೋದು? ಕಮೆಂಟ್ ಹಾಕಿ ನೀವೇ. ಹೇಳ್ತೀನ ಟೇಬಲ್ಸ್ ಬರುತ್ತಾ? 21 ಹೇಳು. ಯಾರು? ನಿಂಗೆ ಬರುತ್ತಾ ಟೇಬಲ್ಸು? ಬಾರ ಇಲ್ಲಿ. ಯಾರೋ ಇದ್ಯಾರು? ಅವ್ರು ಎಲ್ಲಿ ಅವರು? ಹಾಂ, ಧರ್ಮಸ್ಥಳದವರ. ಟೇಬಲ್ಸ್ ಬರಲ್ಲ ಗೈಸ್, ನೋಡ್ಕೊಳ್ಳಿ. 9th ಸ್ಟ್ಯಾಂಡರ್ಡು. ಹೇಳು ಮತ್ತೆ, ಹೇಳು. ನಿಂಗೆ ಬರುತ್ತೇನೋ? ನಿಮ್ಮ ಪಾರ್ಟ್ನರಿಗೆ ಹೇಳ್ಕೊಡೋ. ಗಾಡಿ ತೆಗ್ದ ಅಕ್ಕಿಲು. ಬನ್ನಿ ವಾ. ಇವತ್ತು ಬೊಲೆರೋದಲ್ಲಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಬರ್ತೀಯಾ? ತಿರುಗಿಸ್ತಾನೆ. ಬಂದ್ರು ಎಲ್ಲ. ಯಾರು ಹೇಳೋ? ಯಾರು? ಉಪ್ಪಿಟ್ಟ ಈ ಕಡೆ ಹೇಳ್ರು ಅವ್ರವ್ರಿಗೆ. ನೀವು ಲೆಟ್ಸ್ ಗೋ. ಲೆಟ್ಸ್ ಗೋ ಅಖಿಲ್. ಹೊರಟ್ವಿ ಈಗ. ಇವನು ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಸೀಟ್ ಬೆಲ್ಟ್ ಹಾಕೊಂಡಿಯಾನೆ. वो अलग ही लेवल का बंदा था. ಏನ್ ರೂಲ್ಸ್ ಈ ಥರ ಫಾಲೋ ಮಾಡಬೇಕು ನೋಡಿ. ಈ ಥರ ನೋಡಿ ರೂಟ್ಸ್ ಹೆಂಗೆ ಹಾಕ್ಸಿನಿ. ನಿಮ್ಮ ಗಾಡಿಗೆ ರೂಟ್ಸ್ ಹಾಕ್ಸಿ. ಬರೀ 15,000 ಅಷ್ಟೇ ಹಾರನ್ಗೆ. ಹಾಕು, ಹಾರನ್ ಹಾಕು. ನೈಸ್ ನೈಸ್. ಸೈಡ್ ಅಷ್ಟು ಕೇಳಲ್ಲ, ಆಚೆ ಕಡೆ ಅಷ್ಟೇ. ಆಮೇಲೆ ಅವ್ನ ಕಿವಿ ಹೋಗುತ್ತೆ. ಇಲ್ಲಿ ನೋಡಿ, ವಿಂಡೋ ಇಳಿಸೋದು ಇಲ್ಲಿ ಕೊಟ್ಟಿದ್ದಾರೆ. ಜೀಪಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲೇ ಕಣ. ಹೌದಾ? ಎಲ್ಲ ಜೀಪ್ ಹೊಸ ಜಿಮ್ನಿಲ್ಲೂ ಅಷ್ಟೇ, ತಾರಲ್ಲೂ ಅಷ್ಟೇ. ಎಲ್ಲ ಗಾಯ್ಸ್, ಇಲ್ಲೊಂದು ಹೊಸ ಗಾಡಿ ಸಿಕ್ಕಿದೆ. ಯಾವ ಮಾಡಲ್ಲ ಇದು? ಇಳಿ. ಯಾವ ಮಾಡೋ ಅಂತ ಗೂಗಲಿಗೆ ಹಾಕು. ಹೆವಿ ಹಳೇದು, ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್. ಹಾಂ,
ಅಖಿಲ್ ಸ್ಟಾರ್ಟ್ ಮಾಡ್ತಿದ್ದಾನೆ ಇವಾಗ. ಮಾಡು. ಸ್ಟಾರ್ಟ್ ಮಾಡ ನೀನು. ವಾಪಸ್ ಮನೆ ಕಡೆ ಬಂದ್ವಿ ಈಗ. ಮೈಲೇಜ್ ಏನಿಲ್ಲ, 8-9 ಮೈಲೇಜ್ ಏನಿಲ್ಲ ಅಂತ 8-9 ಅಷ್ಟೇ. ನಿಮ್ಮಪ್ಪ ವ್ಲಾಗ್ ನೋಡಿದ್ರೆ ಪಕ್ಕ ಬೈತಾರೆ. ಬೈಯಲ್ವಾ? ಬೈತಾರೆ 100 ಸಲ ಆಫ್ ಮಾಡ್ತಾನೆ ಗೈಸ್. ಏನು ಹೇಳಿ, ನಾನು ಥರ್ಡಲ್ಲಿ ಹೇಳ್ಬಿಟ್ಟೆ ಗೈಸ್. ಹಾಕು ಇಲ್ಲೇ ಒಳಗೆ ನೋಡಿ ಲಾರಿ ಪಾರ್ಕಿಂಗ್. ಬನ್ನಿ ಒಳ. ನೋಡ್ರಿ ಅವಣ ಹೋಗಿ ಬಂದ್ವಿ. ಪಾಕೆಟ್ ಮನೆಗೆ ದುಡ್ಡಾಯ್ತು ಅಷ್ಟೇ. ಇನ್ನೊಂದು ವಾರ ಅಕ್ಕಿಲ್ ಮಾತಾಡಂಗೆ ಇಲ್ಲ. ತಿರುಗು ಸುತ್ತು ತಿನ್ನು ಅಷ್ಟೇ. ಬಂದಿದ್ದಾರೆ ಕಾಸು ಇವಾಗ. ಹಂಗೆ ಹೊಡಿತಾರೆ ನೋಡಿ, ನಂಗೆ ಕೆಲಸ ಇಲ್ಲ ಅಂತಾರೆ. ಅವ್ರ ಮನೆ ಅಲ್ಲಿ ಅಂದೋದೆ. ಬ್ಯಾಕ್ ಆನ್ ಬೈಕ್. ಬಂದ್ರು ಇಲ್ಲೇ ಬರ್ತಾರೆ. ತಿರುಗ್ಸು ಇಲ್ಲಿ ಬಂದ್ರು. ಅಭಿಮಾನಿಗಳು ಶಾಂತಿ ಇರ್ಬೇಕು. ಬ್ಯಾಕ್ ಟು ನರ್ಸರಿಗೆ ಬಂದಿದ್ದೀವಿ ಇವಾಗ. ಡೆಕೋರೇಷನ್ಗಾ ಇಲ್ಲಾಂದ್ರೆ ಗಾಯ್ಸ್ ಇಲ್ಲಿ ಬರ್ತೀವಿ. ಓಡ್ಸೋದು ಹೇಳ್ಕೊಡ್ತೀಯನಂತೆ ಪವನಿಗೆ. ನಿನ್ನೆ ಈ ವ್ಲಾಗ್ ಎಂಡ್ ಮಾಡೋದನ್ನ ಮರ್ತೋಗಿದ್ದೆ. ಆ ವ್ಲಾಗ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.